ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ನನ್ನ ಸ್ಯಾಲರಿ ಕ್ರೆಡಿಟ್ ಆಗಿದೆ. ನಿಮ್ಮ ಅಕೌಂಟ್ಗೆ ಒಂದು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಮಾಡ್ಬೇಕು ಹೇಳಿ? ಯಾಕೆ? ಅರೆ ಯಾಕೆ ಅಂದರೆ ಮನೆ ಖರ್ಚಿರುತ್ತಲ್ರಿ, ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಲ್ವಾ? ನನಗೂ ಸ್ಯಾಲ್ರಿ ಬಂದಿರುತ್ತೆ, ಅದರಲ್ಲೇ ಮೇಂಟೈನ್ ಆಗ್ಬಿಡುತ್ತೆ ಬಿಡಿ. ಹಲೋ, ಹೆಣ್ಮಕ್ಳದು ಸ್ವಂತಕ್ಕೆ ಅಂತ 100 ಖರ್ಚಿರುತ್ತೆ. ಅದು ಬಿಟ್ಟು ಮನೆಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು. ಹೇಳಿ ಎಷ್ಟು ಮಾಡಲಿ? ಎಷ್ಟು ಖರ್ಚಾಗುತ್ತೆ ಮನೆಗೆ ತಿಂಗಳಿಗೆ? ನಾನು ಅಕೌಂಟ್ಸ್ ಎಲ್ಲ ಬರ್ದಿಟ್ಟು ನೀರಿಗೆ ಕರೆಕ್ಟ್ ಆಗಿರೋದು ಒಂದು ಅಮೌಂಟ್ ಹೇಳ್ತೀನಿ. ನೋಡಿ, ಬಾಡಿಗೆ, ಅಪ್ಪು ಫೀಸು, ಮಲ್ಲಿ ಕೋಚಿಂಗ್ ಬಿಲ್ಲು, ಆಮೇಲೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಆಮೇಲೆ ರೇಷನ್ನು, ಇಂಡಿಯಾ ಮಿಸಲೇನಿಯಸ್ ಎಲ್ಲ ಸೇರಿ ಒಂದು 35. ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿದೆಯಾ? ಹೋದ ತಿಂಗಳು ಅಪ್ಪು ಹುಷಾರಿರಲಿಲ್ಲ ಅಂದ್ಬಿಟ್ಟು ಡಾಕ್ಟರ್ದೊಂದು 2,000, ಆ್ಯಂಡ್ ಅದಕ್ಕೆ ಮುಂಚೆ ಒಂದು 34,500 ರೂಪಾಯಿ. ನನ್ನ ಆ್ಯಾವ್ರೇಜ್ 35 ಅಂತ ಅಂದ್ಕೊಳ್ಳಿ. ಬಟ್ ಈಗ ನಾನು ಮಿಂಚು ಆ್ಯಡ್ ಆಗಿದ್ದೀವಿ. ಆ ಮನೆದು ಬಾಡಿಗೆ ಕೊಡಬೇಕು. ಆ್ಯಡ್ ಆಯ್ತಲ್ಲ, ಎಷ್ಟಾಗ್ಬೋದು? ಎಷ್ಟಾಗ್ಬೋದು? ಒಂದು ಇನ್ನೊಂದು 7,000 ಆ್ಯಡ್ ಆಗ್ಬೋದು. ಸರಿ, 35 ಜೊತೆ ಒಂದು 7,000 ಆ್ಯಡ್ ಮಾಡಿದರೆ 42,000. 42,000. 42,000 ನೋಡಿ. ಮಕ್ಕಳು ಫೀಸು ಎಷ್ಟು ಕಡಿಮೆ ಇದೆ, ಆ್ಯಂಡ್ ಮನೆ ಬಾಡಿಗೆ, ಇದು ಆ್ಯಡೆಡ್ ಅಡ್ವಾಂಟೇಜ್. ಆರಾಮಾಗಿರ್ಬೋದಲ್ಲ. ಎಷ್ಟಿದೆಯೋ ಅಷ್ಟು ಜೀವನ ಮಾಡಿದ್ರೆ ಸಂತೋಷವಾಗಿರ್ಬೋದು. ನಾವು ಹಾಗೆ ಮಾಡಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ಸೋಫಾಗೂ ಕಾಲಾಗ್ತೀವಿ. ಆ್ಯಂಡ್ ಹಾಗಾಗೋದು ಗ್ಲೋಬಲೈಸೇಷನ್ ಆ್ಯಂಡ್ ಕೊಳ್ಳು ಭಾಗ ಸಂಸ್ಕೃತಿಯಿಂದ. ಇದು ಏನೇ ನೋಡಿದ್ರು ಕೊಂಡ್ಕೋಬೇಕು ಅಂತ ಆಸೆ ಹುಟ್ಟಿಸೋದು. ಈಗ ನೋಡಿ, ದಿನ ಬೆಳಗಾದ್ರೆ 10 ಮೆಸೇಜಸ್ ಬರ್ತದೆ, 10 ಕಾಲ್ಸ್ ಬರ್ತದೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದೀವಿ, ಪರ್ಸನಲ್ ಲೋನ್ ಅಪ್ರೂವ್ ಆಗಿದೆ ಅಂತ. ಆ್ಯಂಡ್ ನಮ್ಮ ಜನ ಅದನ್ನು ತೊಗೊಂಡ್ಬಿಡ್ತಾರೆ. ಇದನ್ನು ಹೇಗೆ ರೀಪೇ ಮಾಡ್ತೀವಿ ಅಂತ ಪ್ಲ್ಯಾನೇ ಮಾಡಲ್ಲ. ಲೋನ್ ತೊಗೊಳ್ಳೋದೇನಕ್ಕೆ? ಯಾವುದೋ ಒಂದು ಅನಿವಾರ್ಯತೆಗೆ, ಅವಶ್ಯಕತೆ ಅಂತಲ್ಲ, ಲಕ್ಷಕ್ಕೆ. ಹೊಸ ಫೋನ್ ಬಂದಿದೆ, ಬೈಕು, ಗಾಡಿ, ಅದ್ಯಾಕೆ? ಈಗ ಮದುವೆ ಮಾಡೋಕ್ಕೂ ಲೋನ್ ತೊಗೊಳ್ಳೋ ಶುರು ಮಾಡ್ಬಿಟ್ಟಿದ್ದಾರೆ. ಮದುವೆಗೆ ಬಿಡಿ, ಎಷ್ಟೋ ಜನ ಹನಿಮೂನ್ಗೂ ಲೋನ್ ತಗೋತಾರೆ. ಒಟ್ಟಲ್ಲಿ ಇಡೀ ಜಗತ್ತು ಸಾಲದಲ್ಲಿ ತೇಲ್ತಾ ಇದೆ ಅಲ್ಲ. ಇಷ್ಟೊಂದೆಲ್ಲ ಸಾಲ ಮಾಡಿಬಿಟ್ಟು ಅದು ಹೆಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲಪ್ಪ. ಸ್ವರ್ಗನ ಸೇಲ್ ಮಾಡ್ತಿದ್ದೀವಿ ಅಂತ ಭ್ರಮೆ ಹುಟ್ಟಿಸಿ ನರ್ಕನ ಸೃಷ್ಟಿ ಮಾಡ್ತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಅಷ್ಟೊಂದು ಟೆಂಪ್ಟೇಷನ್ಸ್ ಇದೆ. ಇದನ್ನೆಲ್ಲ ತಡ್ಕೊಂಡು ಅದು ಹೆಂಗೆ ಜೀವನ ಮಾಡ್ತಾರೋ. ಒಟ್ಟಿನಲ್ಲಿ ಈ ಟ್ರೆಂಡ್ಗೆ ವಿರುದ್ಧವಾಗಿ ಯಾರು ಜೀವನ ಮಾಡ್ತಾರಲ್ಲ ಅವನೇ ನಿಜವಾದ ಜಾಣ. ಬಟ್ ಹಾಗಾಗೋದಕ್ಕೆ ನಮ್ಮಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು. ಎಲ್ಲರೂ ದುಡಿತಾರೆ, ಬಟ್ ಆ ದುಡ್ಡನ್ನ ಹೇಗೆ ಬಳಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಅದನ್ನು ತಿಳಿಸೋಕ್ಕೆ ಇಲ್ಲಿ ಒಂದು ಆಪರ್ಚುನಿಟಿನೂ ಇಲ್ಲ. ಕರೆಕ್ಟ್. ವಿದ್ಯೆ ಇದೆ, ಬುದ್ಧಿ ಕಡಿಮೆ. ಟ್ರೂ. ನಾನು ಆ ವಿಚಾರದಲ್ಲಿ ಸೇಫಪ್ಪ. ಆಲ್ರೌಂಡರ್ ಥರ ನೀವು ಸಿಕ್ಕಿದ್ದೀರಾ. ಯು ಆರ್ ಮೈ ಲಕ್ಕಿ ವೈಫ್. ಸಾಕು. ಇದೆಲ್ಲ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಅದೆಲ್ಲ ಬೈ ಬರ್ತು ನ್ಯಾಚುರಲ್ ಟ್ಯಾಲೆಂಟ್ ಬಂದ್ಬಿಟ್ಟಿದೆ. ದ ಪವರ್ ಆಫ್ ಮಿಡಲ್ ಕ್ಲಾಸ್ ಹೆಂಡತಿ. ಗೊತ್ತು ಬಿಡಿ. ಟೂತ್ ಪೇಸ್ಟಲ್ಲಿ ಗಣಿಗಾರಿಕೆ ಮಾಡೋರು ನೀವು ಪೆನ್ ಕೊಡಿ. ಸರಿ ತಗೊಳ್ಳಿ. ಹಾಗೆ ನಾನು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಲೆಕ್ಕ ಮಾಡ್ತೀನಿ. ಟ್ರಾನ್ಸ್ಫರು ಒಂದು 15,000. ಅಕ್ಕರೆ ಎಲ್ಲ ಕೆಲಸ ಆಯ್ತು, ಅವ್ರು ಹೇಳ್ಬೇಕಾ? ಇಲ್ಲಮ್ಮ, ಎಲ್ಲ ಕೆಲಸನೂ ಆಯ್ತು. ಅಕ್ಕರೆ ನಿಮ್ಮ ಮತ್ತೆ ಬಾವನ್ ಮಧ್ಯೆ ಅಂದ್ರೆ ಪರ್ಸನಲ್ ಆಗಿ ಮಾತಾಡಿದ್ರ ಅಂತ ಕೇಳ್ದೆ. ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಮಲ್ಲಿ. ಅವಕಾಶ ಸಿಕ್ಕಿಲ್ಲ? ಒಂದೇ ಮನೇಲಿ ಇರ್ತೀರಾ, ಜೊತೆಲೇ ಇರ್ತೀರಾ ಅಲ್ವಾ ಅಕ್ಕರೆ? ಬಟ್ ನಮ್ಮ ಜೊತೆ ಮಕ್ಕಳು ಇದಾರಲ್ವಾ, ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ಮುಂದೆ ಮಾತಾಡಕ್ಕಾಗತ್ತಾ? ಓ, ಮಕ್ಳಿದಾರೆ ಅಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತವಾಗಿಯೂ ಇದೆ ಅಂತ ಅನ್ನಿ. ಅಂದ್ರೆ ಸೆನ್ಸರ್ ಬೋರ್ಡ್ ಸಮಸ್ಯೆ, ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲ ಅಂದಂಗಾಯ್ತು. ಓ, ಕಣ್ಣಿಗೆ ಕಾಣಿಸ್ತಾ ಇದೆ, ಅರೆ ಕೈಗೆ ಸಿಗ್ತಾ ಇಲ್ಲ. ಅಕ್ಕರೆ ನೀವು ಬಾಬನವರು 5 ವರ್ಷ ದೂರ ಇದ್ರಿ, ಇವಾಗ ಒಂದೇ ಮನೇಲಿರೋ ಜೊತೆ ಆಗಿದ್ದೀರಾ. ಆದ್ರೆ ನೀವಿಬ್ರು ಮಾತಾಡ್ತಾ ಇಲ್ಲ ಅನ್ನೋದೇ ನನಗೆ ಸಮಸ್ಯೆ ಆಗಿದೆ. ನೀ ನನ್ನ ಗಾಯಕ್ಕೆ ಉಪ್ಪು ಸುರಿಬೇಡ. ಉಪ್ಪು ಹಚ್ತಾ ಇಲ್ಲ, ಗಾಯಕ್ಕೆ ಮೂಲ ಮಚ್ಚ ಕೆಲಸ ಮಾಡ್ತೀನಿ ಅಂದೆ.
ಏನ್ ಮಾಡ್ತೀಯಾ? ಮಕ್ಳಿಗೂ ನನ್ನ ರೂಮಲ್ಲಿ ಓದ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರನ್ನ ಅಲ್ಲೇ ಇರ್ಸ್ಕೊಂಡ್ಬಿಡ್ತೀನಿ, ಅಲ್ಲೇ ಮಲಗಿಸ್ಕೊಂಡ್ಬಿಡ್ತೀನಿ. ಹೋದ್ಸಲ ಕರ್ಕೊಂಡು ಹೋದೆ, ಆಗೇನಾಯ್ತು? ಮಕ್ಳು ನಿನ್ ಜೊತೆ ಇಲ್ಲದೆ ಇಲ್ಲಿ ಬಂದು ನಮ್ ಜೊತೆ ಮಾಡ್ಕೊಂಡ್ರು. ಎವ್ರಿ ಡೇ ಇಸ್ ನಾಟ್ ಸಂಡೇ ಹಾಕರೆ. ಇವತ್ತು ಅವ್ರ ಕಾಲಿಗೆ ಬಿದ್ದಾದ್ರೂ ಸರಿ, ಪೂಸಿ ಹೊಡೆದಾದ್ರೂ ಸರಿ, ಚಾಕ್ಲೇಟ್ ಕೊಡ್ಸಾದ್ರೂ ಸರಿ, ಅಲ್ಲೇ ಇರ್ಸ್ಕೊಳ್ತೀನಿ, ಅಲ್ಲೇ ಮಲಗಿಸ್ಕೊಳ್ತೀನಿ. ಓಕೆನಾ? ನೀವಿಬ್ರು ಮಾತಾಡ್ಕೊಳ್ಳಿ. ಈ ಬೇಡ, ಲಾಂಗ್ ಡ್ರೈವ್, ಐಸ್ ಕ್ರೀಮ್, ಆ ರೀತಿ ಬೇಕಿದ್ರೆ ಮಾತಾಡ್ಬೋದು. ಒಳ್ಳೆ ಐಡಿಯಾ ಅದು. ಥ್ಯಾಂಕ್ ಯು ಸೋ ಮಚ್ ಮಲ್ಲಿ. ಪರವಾಗಿಲ್ಲ. ಓದ್ಕೋಬೇಕಾ? ಬೇಡ ಅವ್ರನ್ನ ಓದ್ಸು ಸಾಕು. ಸರಿ. ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅಂಡರ್ ರೇಟೆಡ್. ಹೇಗಿರ್ಬೇಕು ಗೊತ್ತಾ? ಬಂದೆಯ ಬಾಳಿನ ಆಗ್ಲಿ ಅಂದ್ರೆ ಬಾಗ್ನೂರಿಗೆ ನಿಮ್ಮನ್ನು ನೋಡ್ತಿದ್ದಂಗೆ ಹಾಗೆ ಅನ್ಸ್ಬೇಕು. ಆ ಥರ ರೆಡಿಯಾಗಿ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿ. ಓ ಯಾ ಬಾಯ್, ಗುಡ್ ನೈಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಗೊಳ್ಳಿ, ಅದು ನಿಮ್ಮ ಫೇವ್ರೆಟ್ ಚಾಕ್ಲೇಟ್ ಆ್ಯಂಡ್ ಇದು ನನ್ನ ಫೇವ್ರೆಟ್ ಬಟರ್ ಸ್ಕಾಚ್. ಭೂಮಿಕಾ, ನಿಮಗೆ ನೆನಪಿದೆಯಾ, ಮುಂಚೆ ನಿಮ್ಮ ಫೇವ್ರೇಟು ಬಟರ್ ಸ್ಕಾಚ್ ಆಗಿತ್ತು ಆ್ಯಂಡ್ ನನ್ನ ಫೇವ್ರೇಟು ಚಾಕ್ಲೇಟ್ ಆಗಿತ್ತು. ಸಮಯ ಏನೇನೋ ಬದಲಾವಣೆ ಮಾಡಿಬಿಡ್ತು. ಟೈಮ್ ಫ್ಲೈಸ್. ನಮ್ಮ ಟೇಸ್ಟ್ಗಳೇ ಚೇಂಜ್ ಆಗೋಯ್ತು. ನಿಜ, ಬಟ್ ಒಂದು ಮಾತ್ರ ಚೇಂಜ್ ಆಗಿಲ್ಲ. ಏನು? ನಿಮಗ್ ನೆನಪಿದ್ಯಾ, ನಾನು ಬಾಣಂತಿಯಾಗಿರ್ಬೇಕಾದ್ರೆ ಇದೇ ತರ ನೀವು ನನಗೆ ಲಾಂಗ್ ಡ್ರೈವ್ ಕರ್ಕೊಂಡು ಬಂದು ಐಸ್ ಕ್ರೀಮ್ ಕೊಡಿಸಿದ್ದು? ಆಗ್ಲೂ ಮಲ್ಲಿ ಅಪ್ಪು ನೋಡ್ಕೋತಿದ್ಲು. ಗೋಲ್ಡನ್ ಡೇಸ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್ ಆದ್ರೆ ನೀವೇ ಇಟ್ಕೊಳ್ಳಿ. ಬರೀ ಥ್ಯಾಂಕ್ಸ್ ಆದ್ರೆ ನೀವೇ ಇಟ್ಕೊಳ್ಳಿ. ಇನ್ನೇನ್ ಬೇಕು? ಏನೇನೋ ಬೇಕು. ತಗೋತೀನಿ ಬಿಡಿ, ನನಗೆ ತಗೊಳಕ್ ಬರುತ್ತೆ. ತಗೋತೀರಾ ನೋಡೇ ಬಿಡೋಣ. ಬಿಟ್ಬಿಡ್ತಾರೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಿನ್ರಿ. ಇಲ್ಲ, ಅದು ಅಪ್ಪನ್ ಬಿಟ್ಟು ನಾನು ಐಸ್ ಕ್ರೀಮ್ ತಿಂದಿದ್ದೇ ಇಲ್ಲ. ಅದು ಅಲ್ಲದೆ ಇದೊಂದು ಫೇವ್ರೆಟ್ ಫ್ಲೇವರು. ಅದು ನನಗೆ ಗೊತ್ತು ಬಿಡಿ. ಕುಶಾಲ್ ನಗರಕ್ಕೆ ನಾನು ನಿಮ್ಮ ನೋಡಕ್ ಬಂದಿದ್ನಲ್ಲ, ಆಗ ನಿಮ್ಮ ಕಣ್ ತಪ್ಪಿಸಿ ನಾನು ಅವನು ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದ್ವಿ. ಅವ್ನು ಯಾವಾಗಲೂ ಇದನ್ನೇ ಆರ್ಡರ್ ಮಾಡ್ತಾ ಇದ್ದಿದ್ದು. ಅಂಡ್ ಯು ನೋ ವಾಟ್, ಮಿಂಚುಗೆ ಬಟರ್ ಸ್ಕಾಚ್ ಅಂದ್ರೆ ಬಹಳ ಇಷ್ಟ. ಐ ಥಿಂಕ್ ಮೋಸ್ಟ್ ಆಫ್ ದ ಹುಡುಗಿರಿಗೆ ಈ ಫ್ಲೇವರ್ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಅನ್ಸುತ್ತಲ್ವಾ? ಹಾಗೆಲ್ಲ ಏನೂ ಇಲ್ಲ, ಇಟ್ಸ್ ಜಸ್ಟ್ ಪರ್ಸನಲ್ ಚಾಯ್ಸ್. ಈಗ ನೋಡಿ, ಮಲ್ಲಿಗೆ ಗಡ್ಬಡಿ ಇಷ್ಟ, ಅದಕ್ಕೆ ಏನ್ ಹೇಳ್ತೀರಾ? ಕರೆಕ್ಟ್. ಅಮೃತಧಾರೆ